ನಮಸ್ತೆ ವಿವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯೆ ಶ್ರೀ ರೇಖಿ ಮಾಸ್ಟರ್ ಟ್ಯಾರೋಟ್ ಕಾರ್ಡ್ ರೀಡರ್. ಓಕೆ, ನಿಮ್ಮ ಫೀಲಿಂಗ್ಸ್ ಆ್ಯಂಡ್ ನಿಮ್ಮ ಪರ್ಸನ್ನ ಫೀಲಿಂಗ್ಸ್ ಏನಿದೆ, ಗೈಡೆನ್ಸ್ ಏನಿದೆ, ಓಕೆ, ಯಾವೆಲ್ಲ ವಿಚಾರದಲ್ಲಿ ನೀವು ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಾ, ಓಕೆ, ಏನು ಮಾಡಬೇಕು, ಗೈಡೆನ್ಸ್ ಏನು ಡಿವೈನಿಂದ, ಓಕೆ, ಆ್ಯಂಡ್ ಮೆಸೇಜಸ್ ಏನಿದೆ ನಿಮ್ಮ ಪರ್ಸನ್ನಿಂದ, ಓಕೆ, ಅಥವಾ ನಿಮ್ಮ ಮೆಸೇಜಸ್ ಕೂಡ ಆಗಿರ್ಬೋದು. ಸೊ ಈ ವಿಡಿಯೋನ ನಿಮ್ಮ ಪರ್ಸನ್ಗೂ ಕೂಡ ಶೇರ್ ಮಾಡಿ. ಓಕೆ, ಮೊದಲನೇದಾಗಿ ನಿಮ್ಮ ಹೆಸರನ್ನು 3 ಬಾರಿ, ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ, ನಿಮ್ಮ ಇಷ್ಟ ದೇವರು ಮತ್ತು ನಿಮ್ಮ ಕುಲದೇವರ ಹೆಸರನ್ನು ಚಾಂಟ್ ಮಾಡಿ. ಓಕೆ, ಡೀಪ್ ಬ್ರೆತ್ ತಗೊಳ್ಳಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಒಳ್ಳೆ ರೀತಿಯಲ್ಲಿ ಗೈಡೆನ್ಸ್ ಪ್ರೊವೈಡ್ ಮಾಡಿ, ಹಾಗೆ ಎನರ್ಜೀಸ್ ಏನಿದೆ ದಯಮಾಡಿ ತಿಳಿಸಿ ಅಂತೇಳಿ ಏಂಜಲ್ಸ್ಗೆ, ಯೂನಿವರ್ಸ್ಗೆ, ಡಿವೈನ್ಗೆ. ಓಕೆ, ನೀವು ಯಾರನ್ನು ನಂಬ್ತೀರಿ, ಓಕೆ, ಅವರಲ್ಲಿ ಯಾರೆಲ್ಲ ಬಿಲೀವ್ ಇಡ್ತೀರಿ, ಸೊ ಅವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಓಕೆ, ಮೊದಲನೇದಾಗಿ ನಿಮ್ಮ ಎನರ್ಜೀಸ್ನ ಚೆಕ್ ಮಾಡ್ತಾ ಇದ್ದೀನಿ. ನನಗೆ ಈಗ ಫೀಲ್ ಆಗ್ತಾ ಇರೋದು ಮೀನರಾಶಿ ಎನರ್ಜಿ ಇರೋರು ಅಂತ. ನಿಮ್ಮ ರಾಶಿ ಮೀನರಾಶಿ ಇರ್ಬೋದು. ಕರ್ಕಾಟಕ ರಾಶಿ ಎನರ್ಜಿ ಫೀಲ್ ಆಗ್ತಾ ಇದೆ. ಹೌದಾ, ತಿಳಿಸಿ. ಎಸ್, ನಿಮ್ಮ ಡೇಟ್ ಆಫ್ ಬರ್ತ್ 5 ಇರ್ಬೋದು, 23 ಇರ್ಬೋದು, 14 ಇರ್ಬೋದು. ನಂಬರ್ 4 ಎನರ್ಜಿ ಫೀಲ್ ಆಗ್ತಾ ಇದೆ. ನಿಮ್ಮ ಡೇಟ್ ಆಫ್ ಬರ್ತು 4 ಇರ್ಬೋದು, 21 ಇರ್ಬೋದು, 28. ಇವರಿಗೆ ಮೇಯ್ನಾಗಿ ನಿಮಗೆ ಯಾರ್ದು ಈಗ ಜೋಡೆಕ್ ಸೈನ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಹೇಳಿದೆ, ನಿಮಗೆ ಹೆಚ್ಚಾಗಿ ಇಲ್ಲಿ ಡಿವೈನ್ ಗೈಡೆನ್ಸ್ ಇವತ್ತು ಪ್ರಾವಿಡ್ ಆಗ್ತಾ ಇದೆ. ಸೊ ಕ್ಲೈಮ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡೋದ್ರ ಮೂಲಕ ಎನರ್ಜೀಸ್ನ ಕ್ಲೈಮ್ ಮಾಡ್ಕೊಳ್ಳಿ. ಇವತ್ತು ನಿಮ್ಮ ಇನ್ಷಿಯಲ್ B ಇರ್ಬೋದು, A ಇರ್ಬೋದು, M ಇರ್ಬೋದು, Z ಇರ್ಬೋದು, O ಇರ್ಬೋದು, N ಇರ್ಬೋದು, S ಇರ್ಬೋದು. ಡೇಟ್ ಆಫ್ ಬರ್ತ್ 15 ಕೂಡ ಇರ್ಬೋದು ಇಲ್ಲಿ. ಓಕೆ, ನಿಮಗೆ ಮ್ಯೂಸಿಕ್ ಕೇಳೋದಂದರೆ ತುಂಬ ಇಷ್ಟ ಅನಿಸುತ್ತೆ. ಸೊ ಏನೇ ಕೆಲಸ ಮಾಡ್ತಾಯಿದ್ರೂ ಮ್ಯೂಸಿಕ್ ಕೇಳ್ತಾ ಮಾಡ್ತಾಯಿದ್ರೆ ನಿಮ್ಮ ಮನಸ್ಸು ಕೂಲಾಗಿರುತ್ತೆ, ಶಾಂತವಾಗಿರುತ್ತೆ, ಇನ್ನೂ ಎನರ್ಜೆಟಿಕ್ ಫೀಲ್ ಮಾಡ್ತೀರಾ. ಹೌದಾ, ಇಲ್ಲ ತಿಳಿಸಿ. ನಿಮಗೆ ತುಂಬ ಜನಕ್ಕೆ ಇಲ್ಲಿ ಸ್ಟಾರ್ ತುಂಬ ಇಷ್ಟ ಅನಿಸುತ್ತೆ. ಓಕೆ, ನೈಟಲ್ಲಿ ಸ್ಟಾರ್ನ ನೋಡೋದಂದರೆ ತುಂಬ ಇಷ್ಟ ಅನಿಸುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಡಿ ಪಿಯಲ್ಲಿ ಸ್ಟಾರ್ ಇಮೇಜಸ್ನ ಇಟ್ಕೊಂಡಿರ್ಬೋದು, ಡಿ ಪಿಯಲ್ಲಿ ಹಾಕ್ಕೊಂಡಿರ್ಬೋದು, ಅಥವಾ ಬ್ಯಾಕ್ಗ್ರೌಂಡ್ ಸ್ಕ್ರೀನ್, ಓಕೆ, ಅಥವಾ ನಿಮ್ಮ ಮನೆಯಲ್ಲಿ ಸ್ಟಾರ್ ನಕ್ಷತ್ರದ ಚಿತ್ರ ಅದನ್ನು ನೀವು ನಿಮ್ಮ ಗೋಡೆ ಮೇಲೆ ಹಾಕ್ಕೊಂಡಿರ್ಬೋದು, ಅಥವಾ ನಿಮಗೆ ನಿಮ್ಮ ನೋಟ್ಬುಕ್ಕಲ್ಲಿ ಇಟ್ಕೊಂಡಿರ್ಬೋದು, ಅಥವಾ ನಿಮ್ಮ ಪರ್ಸಲ್ಲಿ ಇಟ್ಕೊಂಡಿರ್ಬೋದು. ಓಕೆ, ಬಿಕಾಸ್ ಆಫ್ ಒಂದು ಶೈನ್ ಎನರ್ಜಿ ನಿಮ್ಮ ಲೈಫಲ್ಲಿ ಇರಲಿ ಅಂತ, ಮತ್ತು ನಿಮ್ಮ ಲೈಫಲ್ಲಿ ಗುಡ್ ಲಕ್ ಆ್ಯಂಡ್ ನೇಮ್ ಆ್ಯಂಡ್ ಫೇಮ್, ಸಕ್ಸಸ್, ವಿಕ್ಟ್ರಿ ಸಿಗಲಿ ಅಂತ ಒಂದು ಕಾರಣದಿಂದ ಅಫರ್ಮೇಷನ್ ವೈಸು ನೀವು ಅದನ್ನು ಇಟ್ಕೊಂಡಿರ್ಬೋದು. ಶಿವ ನಿಮ್ಮ ಇಷ್ಟ ದೇವರಾಗಿರ್ಬೋದು. ತ್ರಿಶೂಲ ಮೇ ಬಿ ಇಲ್ಲಿ ತುಂಬ ಜನ ಇಟ್ಕೊಂಡಿರ್ಬೋದು. ಓಕೆ, ಫಾರ್ ಪ್ರೊಟೆಕ್ಷನ್. ನಿಮ್ಮ ಮನೆಯಲ್ಲಿ ತ್ರಿಶೂಲ ಇದ್ದಿರ್ಬೋದು. ಅದರ ಅರ್ಥ ಒಂದು ದುರ್ಗಾಮಾತೆಯನ್ನು ಅಥವಾ ಶಿವನನ್ನು ಆರಾಧನೆ ನೀವು ಮಾಡ್ತಾ ಇರ್ಬೋದು, ಅಥವಾ ವೀರಭದ್ರೇಶ್ವರ, ಒಟ್ಟಿನಲ್ಲಿ ಶಿವನ ಯಾವ್ಯಾವ ರೂಪದಲ್ಲಿ ನೀವು ಆರಾಧನೆ ಮಾಡ್ತೀರಿ. ಸೊ ಆ ಕಾರಣದಿಂದ ನೀವು ತ್ರಿಶೂಲವನ್ನು ಇಟ್ಕೊಂಡಿರ್ಬೋದು. ಓಕೆ, ಸೊ ಕೆರಿಯರ್ ವೈಸ್ ತುಂಬ ಚಿಂತೆ ಮಾಡ್ತಾ ಇದ್ದೀರಾ. ಇದು ಇಷ್ಟು ನಿಮ್ಮ ಫೀಲಿಂಗ್ಸ್ ಕಾಣಿಸ್ತಾ ಇದೆ. ಈ ಎನರ್ಜಿ ನಿಮ್ಗೆ ರೆಸೊನೇಟ್ ಆಗ್ತಿದೆಯಾ ನನಗೆ ತಿಳಿಸಿ. ಓಕೆ, ಓವರ್ ಥಿಂಕಿಂಗ್ ಜಾಸ್ತಿ ಆಗ್ತಾಯಿದೆ ಎಲ್ಲ ರೀತಿಯಲ್ಲೂ. ಓಕೆ, ಕೆರಿಯರ್ ವೈಸೇ ನೀವು ಹೆಚ್ಚಾಗಿ ಯೋಚನೆ ಮಾಡ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇರೋದು. ಸೊ ಎಲ್ಲೋ ಒಂದು ಕಡೆ ಎಮೋಷ್ನಲ್ ಡೌನ್ ಆಗ್ತಾ ಇದ್ದೀರಾ. ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದಾ ಅಂತೇಳಿ ಯೋಚನೆ ಮಾಡ್ತಾ ಇದ್ದೀರಾ. ಬಿಸ್ನೆಸ್ ಮಾಡೋಕ್ಕೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಸೊ ಈ ಒಂದು ಕಾರಣದಿಂದನೂ ಎಲ್ಲೋ ಒಂದು ಕಡೆ ಎಮೋಷ್ನಲಿ ಡೌನ್ ಆಗ್ತಾ ಇದ್ದೀರಾ. ಓಕೆ, ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ ಥರ್ಡ್ ಪಾರ್ಟಿ ಸಿಚುವೇಶನ್ ಏರ್ಪಟ್ಟಿರ್ಬೋದು. ಅದು ಏನಪ್ಪ ಅಂದರೆ ಕೆರಿಯರ್ ವೈಸು ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಆ ಒಂದು 3ನೇ ವ್ಯಕ್ತಿಯ ಕಡೆಗೆ ಅಟ್ರ್ಯಾಕ್ಟ್ ಆಗ್ತಾ ಇರೋ ಕಾರಣದಿಂದ ಎಲ್ಲೋ ಒಂದು ಕಡೆ ನೀವು ಡೌನ್ ಫೀಲ್ ಮಾಡ್ತಾ ಇದ್ದೀರಾ. ಓಕೆ, ನಿಮಗೆ ನೆಗೆಟಿವ್ ಥಾಟ್ಸ್ ಜಾಸ್ತಿ ಬರ್ತಾ ಇದೆ ನಿಮ್ಮ ಪರ್ಸನ್ ಪ್ರತಿ, ನಿಮ್ಮ ರಿಲೇಷನ್ಶಿಪ್ ಪ್ರತಿ. ಓಕೆ, ಆ್ಯಂಡ್ ಯಾರೋ ಥರ್ಡ್ ಪಾರ್ಟಿ ಇರೋ ಕಾರಣದಿಂದ ಅಥವಾ ಥರ್ಡ್ ಪಾರ್ಟಿ ಇಶ್ಯೂಸಿಂದಾಗಿ ನಿಮ್ಮ ನಡುವೆ ಒಂದು ಜಗಳಗಳಾಗಿರ್ಬೋದು, ಓಕೆ, ವಿರಹಗಳಾಗಿರ್ಬೋದು, ಇವುಗಳು ಎನರ್ಜೀಸ್ ಜಾಸ್ತಿ ಕಾಣಿಸ್ತಾ ಇದೆ. ಹಾಗಾಗಿ ನೀವು ಡಲ್ ಫೀಲ್ ಮಾಡ್ತಾ ಇದ್ದೀರಾ. ಓಕೆ, ಎಮೋಷ್ನಲಿ ಡೌನ್ ಆಗ್ತಾ ಇದ್ದೀರಾ. ಸೊ ಮೊದಲನೇದಾಗಿ ಗೈಡೆನ್ಸ್ ಏನು, ಎಮೋಷ್ನಲಿ ನೀವು ಸ್ಟ್ರಾಂಗ್ ಆಗಬೇಕು. ಹೇಗಾಗಬೇಕು,
ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನು ಬಿಡಬೇಕು, ನೆಗೆಟಿವ್ ಫೀಲ್ ಮಾಡೋದನ್ನು ರಿಲೀಸ್ ಮಾಡಬೇಕು. ಸೊ ನಾವಿಬ್ಬರು ಚೆನ್ನಾಗಿದ್ದೀವಿ, ನಮ್ಮ ಲೈಫಲ್ಲಿ ಯಾರೂ ಥರ್ಡ್ ಪಾರ್ಟಿ ಎಂಟ್ರಿ ಆಗೋದಿಲ್ಲ. ಸೊ ಈ ಥರ ನೀವು ಡಿವೈನನ್ನು ಬೇಡ್ಕೊಳ್ಳಿ. ಇನ್ನು ಕೆರಿಯರ್ ವೈಸು ನಿಮ್ಮ ಲೈಫಲ್ಲಿ ಸ್ಟೆಬಿಲಿಟಿ ಇಲ್ಲದೆ ಇರೋ ಕಾರಣದಿಂದಾಗಿ ಏನು ಮಾಡ್ತಾ ಇದ್ದೀರಾ, ನಿಮಗೆ ಸ್ಟಕ್ ಫೀಲ್ ಅನ್ನಿಸ್ತಾ ಇದೆ. ಓಕೆ, ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದರೆ ಮಾತ್ರ ರಿಲೇಷನ್ಶಿಪ್ ಕೂಡ ಸ್ಟ್ರಾಂಗ್ ಆಗುತ್ತೆ ಅನ್ನೋದು ನಿಮ್ಮ ಥಾಟ್ಸು, ನಿಮ್ಮ ಫೀಲಿಂಗ್ಸು. ಸೊ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ, ಬಟ್ ಆ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಕೂಡ ನಿಮಗೆ ಲಾಭ ಕೆಲವರಿಗೆ ತಂದುಕೊಟ್ರೆ ಇನ್ನು ಕೆಲವರಿಗೆ ಲಾಭ ತಂದು ಕೊಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಈ ಕಾರಣದಿಂದ ನೀವು ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಾ. ಓಕೆ, ನಿಮ್ಮ ಎನರ್ಜೀಸ್ ಏನಂದರೆ ಹ್ಯೂಸ್ ಮನಿ ಅಬೌಂಡೆನ್ಸ್ ಇರಬೇಕು, ಮನಿ ಸ್ಟೆಬಿಲಿಟಿ ಇರಬೇಕು. ಆ್ಯಂಡ್ ನಮ್ಮ ನಡುವೆ ಈ ಕಾರಣದಿಂದ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಬಾಂಡಿಂಗ್ ಕ್ರಿಯೇಟ್ ಆಗಲಿ, ನಮ್ಮ ಒಂದು ರಿಲೇಷನ್ಶಿಪ್ ಇನ್ನೂ ಸ್ಟ್ರಾಂಗ್ ಆಗಲಿ. ಓಕೆ, ಭೂಮಿಯ ಆಳದಲ್ಲಿ ಹೇಗೆ ಮರದ ಬೇರು ಸ್ಟ್ರಾಂಗ್ ಆಗಿ ಹಿಡ್ಕೊಂಡಿರುತ್ತೋ ಹಾಗೆ ನಮ್ಮ ರಿಲೇಷನ್ಶಿಪ್ಪು ಸ್ಟ್ರಾಂಗ್ ಆಗಿರಲಿ. ನಮ್ಮ ನಡುವೆ ಏನೇ ಜಗಳಗಳು ಬಂದರೂ, ವಿರಸಗಳು ಬಂದರೂ ನನ್ನ ಪರ್ಸನ್ ನನ್ನನ್ನು ಬಿಟ್ಟು ಹೋಗಬಾರ್ದು. ಈ ಥರ ನೀವು ಕಂಟ್ರೋಲ್ ಮಾಡ್ತಾ ಇದ್ದೀರಾ, ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೀರಾ. ಆ್ಯಂಡ್ ಈ ಕಂಟ್ರೋಲಿಂಗ್ ಎನರ್ಜಿ ನಿಮ್ಮ ಪ್ರಭಾವ ನಿಮ್ಮ ಪರ್ಸನ್ ಮೇಲೆ ನೀವು ಹಾಕ್ತಾ ಇದ್ದೀರಾ. ಓಕೆ, ಎಲ್ಲೋ ಒಂದು ಕಡೆ ಈ ಕಾರಣದಿಂದ ನಿಮ್ಮ ಪರ್ಸನ್ ಸ್ವಲ್ಪ ಸ್ಟಕ್ ಫೀಲ್ ಮಾಡ್ತಾರೆ. ಸೊ ಹಾಗಾಗಿ ಜಗಳಗಳು ಜಾಸ್ತಿ ಆಗ್ತಾ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಯಾರಾದರೂ ಆಗಿರ್ಬೋದು, ಅವರು ಕೂಡ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗಿದ್ದಾರೆ ಅಂದರೆ ನೀವು ಹೆಚ್ಚಾಗಿ ಜಗಳ ಮಾಡೋದ್ರಿಂದ ಫ್ಯಾಮಿಲಿ ಮೆಂಬರ್ಸ್ ಎಂಟ್ರಿ ಆಗ್ಬೋದು, ಫ್ರೆಂಡ್ಸ್ ಎಂಟ್ರಿ ಆಗ್ಬೋದು, ಅಥವಾ ಕೊಲೀಗ್ಸ್ ಎಂಟ್ರಿ ಆಗ್ಬೋದು. ಈ ಥರ ಆಗ್ತಾಯಿದೆ. ಸೊ ಈ ಥರ ಆಗೋದ್ರಿಂದ ಏನಾಗುತ್ತೆ, ನಿಮ್ಮ ಪ್ರಾಬ್ಲಮ್ ಇನ್ನೂ ಹೆಚ್ಚಿಗೆ ಆಗುತ್ತೆ ಹೊರತು ಅದು ಕಮ್ಮಿ ಆಗಲ್ಲ. ಸೊ ನಿಮ್ಮ ಇಬ್ಬರ ನಡುವೆ ಇರುವಂತಹ ಒಂದು ಸಮಸ್ಯೆ ಏನಿದೆ ಅದನ್ನು ನೀವೇ ಇಬ್ಬರು ಕೂತ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೆಯದು. ಅದನ್ನು ಸಮಾಧಾನವಾಗಿ ಕೂತ್ಕೊಂಡು ಮಾಡಬೇಕೇ ಹೊರತು ಜಗಳ ಮಾಡಿಕೊಂಡು ಮನಸ್ಸಿಗೆ ಚುಚ್ಚೋ ಅಂಥ ಮಾತುಗಳನ್ನು ಆಡ್ಕೊಂಡು ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ, ಇನ್ನಷ್ಟು ಕಠಿಣ ಆಗುತ್ತೆ, ಇನ್ನಷ್ಟು ಆ ಗಂಟು ಸ್ಟ್ರಾಂಗ್ ಆಗಿ ಬಿದ್ಕೊಳ್ಳುತ್ತೆ ನೆಗೆಟಿವ್ ಆಗಿ. ಸೊ ಮೊದಲನೇದಾಗಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇರೋದು, ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ, ನೆಗೆಟಿವ್ ಆಗಿ ಫೀಲ್ ಮಾಡಬೇಡಿ. ಬ್ಲಾಕೇಜಸ್ ಇದೆ. ಸೊ ಮೆಂಟಲಿ ಆ ಒಂದು ಕೋಪ ಆಗಿರ್ಬೋದು, ಕೋಪ ಜಾಸ್ತಿ ಬರ್ತಾ ಇರತ್ತೆ ನಿಮ್ಮ ಪರ್ಸನ್ ಮೇಲೆ ನಿಮಗೆ. ಓಕೆ, ಅಥವಾ ನಿಮ್ಮ ಸಂಬಂಧದ ಮೇಲೇ ಕೋಪ ಬರುವಂತಹ ಒಂದು ಎನರ್ಜಿ. ಸೊ ಅದನ್ನು ರಿಲೀಸ್ ಮಾಡ್ಕೊಳ್ಳಿ. ನಿಮ್ಮ ಒಳಗಿರುವಂತಹ ಆ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಮಾತನ್ನು ಶಾರ್ಪ್ ಆಗಿರುತ್ತೆ ಆ ಮಾತು, ಅದು ನಿಮಗೂ ಹರ್ಟ್ ಆಗುತ್ತೆ, ಆ ಎದುರುಗಡೆ ಇರೋ ಪರ್ಸನ್ಗೂ ಹರ್ಟ್ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಿ. ಓಕೆ, ನೆಗೆಟಿವ್ ಥಾಟ್ಸ್ ಯಾವುದೇ ಆಗಿರ್ಬೋದು, ನಿಮ್ಮ ಒಂದು ರಿಲೇಷನ್ಶಿಪ್ಪು, ಈಗ ಇದು ಕಲೆಕ್ಟಿವ್ ರೀಡಿಂಗ್ ಅಲ್ವಾ. ಸೊ ನಿಮ್ಮ ನಡುವೆ ನಡೀತಾ ಇರೋಂಥ ಸಮಸ್ಯೆಗಳೇನು, ಆ ಸಮಸ್ಯೆಯನ್ನು ಬ್ಲಾಕೇಜಸ್ನ ರಿಲೀಸ್ ಮಾಡ್ಕೊಳ್ಳಿ, ಮೆಡಿಟೇಷನ್ ಮಾಡಿ. ಓಕೆ, ಸೊ ಗುರುಗಳ ಮೂಲಕ ನೀವು ಹೀಲಿಂಗನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ಎಮೋಷ್ನಲಿ ಸ್ಟಕ್ ಆಗ್ತಾ ಇದ್ರೆ, ಸೊ ಥರ್ಡ್ ಐ ಬ್ಲಾಕೇಜಸ್ ಆಗ್ತಾಯಿದೆ, ಹಾರ್ಟ್ ಚಕ್ರ ಬ್ಲಾಕೇಜಸ್ ಆಗ್ತಾಯಿದೆ. ಸೊ ಹೀಲ್ ಮಾಡ್ಕೊಳ್ಳಿ. ರೂಟ್ ಚಕ್ರ ಬ್ಲಾಕೇಜಸ್ ಆಗ್ತಾಯಿದೆ, ಸ್ಯಾಕ್ರಲ್ ಚಕ್ರ ಬ್ಲಾಕೇಜಸ್ ಆಗ್ತಾಯಿದೆ. ಇದರಿಂದ ಏನಾಗುತ್ತೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇಶ್ಯೂಸ್ ಜಾಸ್ತಿನೇ ಆಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ. ಹಾಗಾಗಿ ಹೀಲಿಂಗ್ ಮಾಡ್ಕೊಳ್ಳಿ ಅಂತೇಳಿ ಇಲ್ಲಿ ಗೈಡೆನ್ಸ್ ಬರ್ತಾಯಿದೆ. ಸೊ ಮೊದಲನೇದಾಗಿ ನೀವು ನಿಮ್ಮ ಸೆಲ್ಫ್ ಲವ್ ಮಾಡ್ಕೊಳ್ಳಿ, ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ಳಿ, ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಮಾಡ್ಕೊಳ್ಳಿ. ಇದು ಮಾಡೋದ್ರಿಂದ ಮಾತ್ರ ಮುಂದೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಬಾಟಮ್ ಆಫ್ ದ ಡೆಕ್ ದ ಹೈ ಪ್ರೆಸ್ಟೀಸ್ ಬಂದಿದೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಇಲ್ಲದಿದ್ದರೆ ಸಮಸ್ಯೆ ನೀವೇನಾದ್ರು ಇವಾಗಲಿಂದನೇ ಹೀಲಿಂಗ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಸೆಲ್ಫ್ ಹೀಲಿಂಗ್ ಮಾಡಲಿಲ್ಲ, ಓಕೆ, ರಿಲೇಷನ್ಶಿಪ್ನ ಹೀಲಿಂಗ್ ಮಾಡ್ಕೊಂಡಿಲ್ಲ, ಸೆಲ್ಫ್ ಲವ್ ಮಾಡಲಿಲ್ಲ ಅಂತ ಅಂದರೆ, ಸೊ ಮುಂದೆ ಬ್ರೇಕಪ್ ಆಗೋ ಸಾಧ್ಯತೆ ಇರ್ಬೋದು, ಅಥವಾ ಡಿವೋರ್ಸ್ ಆಗೋ ಸಾಧ್ಯತೆ ಇರ್ಬೋದು. ಓಕೆ, ಸೊ ಅದಕ್ಕೆ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನು ಸ್ಟಾಪ್ ಮಾಡಿ. ಓಕೆ, ಆ್ಯಂಡ್ ಇದು ಕೂಡ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಂದರೆ ಕಾರ್ಮಿಕ್ ಬಾಂಡಿಂಗು ಇದೆ. ಓಕೆ, ಕೆಲವ್ರದ್ದು ಸೋಲ್ಮೇಟ್ ಬಾಂಡಿಂಗು ಇದೆ. ಸೊ ಕಾರ್ಮಿಕ್ ಬಾಂಡಿಂಗ್ ಇದ್ದಾಗ ನಿಮಗೆ ಹೆಚ್ಚಿಗೆ ಜೀವನದಲ್ಲಿ ಪಾಠ ಕಲಿತೀರಾ ರಿಲೇಷನ್ಶಿಪ್ ವೈಸು. ಇನ್ನು ಸೋಲ್ಮೇಟ್ ಬಾಂಡಿಂಗ್ ಬಂದಾಗ ಕೂಡ ಅಲ್ಲೂ ಕೂಡ ನೀವು ಒಬ್ರಿಗೊಬ್ರು ಪಾಠ ಕಲಿಸ್ಕೊತೀರಾ. ಬಟ್ ಅದರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇರುತ್ತೆ, ಬಟ್ ನೀವು ಒಬ್ರಿಗೊಬ್ರು ಬಿಟ್ಟು ಹೋಗೋ ಒಂದು ಯೋಚನೆ ಮಾಡಲ್ಲ. ಆದರೆ ಕಾರ್ಮಿಕ್ ಪಾರ್ಟ್ನರ್ಶಿಪ್ ಹಂಗಲ್ಲ, ಒಬ್ರನ್ನೊಬ್ರು ಬಿಟ್ಟು ಹೋಗಬೇಕು ಅನ್ನೋಂಗೂ ಇರುತ್ತೆ, ಡಿವೋರ್ಸು ಮಾಡ್ಕೋಬೇಕು ಅಂತಾನೂ ಇರುತ್ತೆ. ಕೆಲವೊಂದು ಟೈಮು ಕೆಲವ್ರು ಫುಲ್ ಸ್ಟಕ್ ಆಗ್ತಾರೆ, ಡಿವೋರ್ಸು ಮಾಡೋಕ್ಕಾಗಲ್ಲ, ಏನೂ ಆಗಲ್ಲ, ಆ ಪರ್ಸನ್ ಜೊತೆಗೇ ಇರಲೇಬೇಕಾದಂತಹ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗಿರುತ್ತೆ. ಸೊ ಈ ಕಾರಣದಿಂದನೇ ನೀವು ಈಗಲೇ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ, ಹೀಲಿಂಗ್ ಕಲೀರಿ, ಅಥವಾ ಹೀಲರ್ಸ್ ಹತ್ರ ಹೀಲಿಂಗ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟು ನಿಮ್ಮ ಪರ್ಸನ್ನ ಫೀಲಿಂಗ್ಸ್ ಏನಿದೆ, ಮೆಸೇಜಸ್ ಏನಿದೆ, ಡಿವೈನ್ ಗೈಡೆನ್ಸ್ ಏನಿದೆ ಅಂತೇಳಿ ನೋಡೋಣ. ಓಕೆ, ಗುರು ರೆಮಿಡಿ ಮಾಡಿ, ಸನ್ ರೆಮಿಡಿ ಮಾಡಿ, ಓಕೆ, ಕೇತು ರೆಮಿಡಿಗಳನ್ನು ಮಾಡಿ, ಬುಧ ರೆಮಿಡಿಗಳನ್ನು ಮಾಡಿ. ಓಕೆನಾ. ಸೊ ಆಲ್ಮೋಸ್ಟ್ ಎಲ್ಲ ನವಗ್ರಹ ದೇವತೆಗಳ ಆಶೀರ್ವಾದ ನಿಮಗೆ ಬೇಕು. ಸನ್ ವೀಕ್ ಆಗಿದೆ, ಗುರು ವೀಕ್ ಆಗಿದೆ,
ಬುಧ ವೀಕ್ ಆಗಿದೆ, ಕೇತು ವೀಕ್ ಆಗಿದೆ. ಹಾಗಾಗಿ ನೀವು ಅವ್ರನ್ನೆಲ್ಲ ಬಲಪಡಿಸ್ಕೊಳ್ಬೇಕಾಗತ್ತೆ. ಓಕೆ, ಕ್ಲೆನ್ಸಿಂಗ್ ಕೂಡ ಆಗತ್ತೆ. ಸೊ ಹೋಪನೋಪನ ಮೆಡಿಟೇಷನ್ ಕೂಡ ಮಾಡಿ. ಸೊ ಇಲ್ಲಿ ತುಂಬ ಜನದ್ದು ಲವ್ ಮ್ಯಾರೇಜ್ ಆಗಿರ್ಬೋದು ಅಥವಾ ಲವ್ ರಿಲೇಷನ್ಶಿಪ್ಪಲ್ಲಿ ನೀವು ಇದ್ದಿರ್ಬೋದು. ಈ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಪರ್ಸನ್ನ ಫೀಲಿಂಗ್ ಮೇ ಬಿ ನಿಮ್ಮ ಪರ್ಸನ್ ಲೈಫಲ್ಲಿ ಎಕ್ಸ್ ಇದ್ದಿರ್ಬೋದು. ಆ ಎಕ್ಸ್ ಕೂಡ ಹೋಗಿರ್ಬೋದು. ಓಕೆ, ವಾಪಸ್ ಹೋಗಿರ್ಬೋದು. ಓಕೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದು ಅಂತ ಹೇಳಿದೆ. ಸೊ ಅವ್ರದ್ದು ಒಂದು ಫೀಲಿಂಗ್ ಎನರ್ಜೀಸ್ ಹೇಗಿದೆ ಅಂತಂದರೆ, ಸೊ ನಿಮ್ಮನ್ನು ಅವರು ಮನಸ್ಪೂರ್ವಕ ಪ್ರೀತಿ ಮಾಡ್ತಾರೆ, ನಿಮ್ಮ ಜೊತೆಗಿರೋಕ್ಕೆ ಎಮೋಷ್ನಲಿ ಇದ್ದಾರೆ. ಓಕೆನಾ. ಸೊ ನಿಮ್ಮ ಪರ್ಸನ್ ಎಮೋಷನ್ ಇದ್ದಾರೆ, ಬಟ್ ಅವರು ಹೊರಗಡೆಯಿಂದ ತೋರ್ಸೋಕ್ಕೆ ಸ್ಟ್ರಾಂಗ್ ಇದ್ದಾರೆ. ಓಕೆ, ಸ್ಟ್ರಾಂಗ್ ತುಂಬ ಸ್ಟ್ರಿಕ್ಟ್ ಪರ್ಸನ್. ಓಕೆ, ಏನಪ್ಪ ಅಂದರೆ ಅವರಿಗೆ ಅವರ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ಸ್ಟಕ್ ಆಗ್ತಾ ಇದ್ದಾರೆ. ಓಕೆ, ಅವ್ರು ನಿಮ್ಮನ್ನು ಹೃದಯಪೂರ್ವಕವಾಗಿ ಪ್ರೀತಿಸ್ತಾರೆ. ಆ್ಯಂಡ್ ಅವರಿಗೆ ಡಿವೈನ್ ಮೇಲೆ ಬಿಲೀವ್ ಇದೆ. ಅವರು ದೇವರನ್ನು ನಂಬ್ತಾರೆ ಅಥವಾ ದೇವಿಯನ್ನು ನಂಬ್ತಾರೆ. ಒಟ್ಟಿನಲ್ಲಿ ಅವರಿಗೆ ಈ ಒಂದು ಓಕಲ್ಟ್ ಫೀಲ್ಡಲ್ಲಿ ಅಂದರೆ ಆಧ್ಯಾತ್ಮಿಕವಾಗಿ ಅವರಿಗೆ ಬಿಲೀವ್ ಸಿಸ್ಟಮ್ ಇದೆ. ಓಕೆ, ಅವ್ರಿಗೆ ಕೆರಿಯರಲ್ಲಿ ಸ್ಟ್ರಾಂಗ್ ಒಂದು ಸ್ಟ್ರೆಂತ್ ಬೇಕು. ಓಕೆ, ಸಪೋರ್ಟ್ ಬೇಕು ಅವರಿಗೆ. ಓಕೆ, ಆ ಸಪೋರ್ಟ್ ನೀವಾಗಬೇಕು. ಓಕೆ, ನೀವು ರಿಲೇಷನ್ಶಿಪ್ಪಲ್ಲಾರು ಇರಿ, ಮ್ಯಾರೇಜ್ ಆಗಿರಿ. ಓಕೆ, ಸೊ ನಿಮ್ಮ ಪರ್ಸನ್ಗೆ ನಿಮ್ಮ ಸಪೋರ್ಟ್ ಅಗತ್ಯ. ಸೊ ಅನವಶ್ಯಕವಾಗಿ ಜಗಳ ಮಾಡಿಬಿಡಿ. ಅನವಶ್ಯಕವಾಗಿ ಜಗಳ ಮಾಡಿದಾಗ ಅವರು ಕೂಡ ಮೆಂಟಲಿ ಆ್ಯಂಡ್ ಎಮೋಷ್ನಲಿ ಡಲ್ ಆಗ್ತಾರೆ. ಆ್ಯಂಡ್ ಅವರು ಕೂಡ ನೆಗೆಟಿವ್ ಆಗ್ತಾರೆ. ನೆಗೆಟಿವ್ ಆದಾಗ ಅವರು ಕೂಡ ಬಾಯಿಗೆ ಬಂದಂಗೆ ಮಾತಾಡ್ಬೋದು. ಓಕೆ, ನಿಮಗೆ ಫೀಲ್ ಹೆಂಗೆ ಅನ್ಸುತ್ತಂದರೆ ಅವ್ರು ತುಂಬ ಕ್ರೂರಿ, ಅವ್ರಿಗೆ ಹೃದಯ ಇಲ್ಲ, ಅವ್ರು ಹೃದಯಿ. ಓಕೆ, ನನ್ನ ಪ್ರತಿ ಪ್ರೀತಿ ಇಲ್ಲ, ಎಮೋಷ್ನಲಿ ನನ್ನ ಜೊತೆಗೆ ಅಟ್ಯಾಚ್ಮೆಂಟ್ ಇಲ್ಲ, ಈ ಥರ ನಿಮಗೆ ಫೀಲ್ ಆಗ್ತಾ ಇರತ್ತೆ. ಬಟ್ ಆ್ಯಕ್ಚುಲಿ ಅವರು ಎಮೋಷ್ನಲ್ ಇದ್ದಾರೆ. ಆ್ಯಂಡ್ ಅವ್ರಿಗೆ ತುಂಬ ಹರ್ಟ್ ಆಗಿದೆ ಈ ಹಿಂದೆಯಿಂದನೂ. ಓಕೆ, ಈ ಹಿಂದೆಯಿಂದನೂ ತುಂಬ ರಿಲೇಷನ್ಶಿಪ್ ಜೊತೆಗೆ ಹರ್ಟ್ ಆಗಿದೆ. ಅದು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಹರ್ಟ್ ಆಗಿರ್ಬೋದು, ಕೊಲೀಗ್ಸ್ ಜೊತೆಗೆ ಹರ್ಟ್ ಆಗಿರ್ಬೋದು. ಇನ್ನು ಕೆಲವರಿಗೆ ಎಕ್ಸ್ ಅಂತೂ ಇದ್ದೇ ಇರೋ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಸೊ ಅವರ ಎಕ್ಸಿಂದಾಗಿ ಅವರಿಗೆ ಹರ್ಟ್ ಆಗಿರೋ ಅಂಥದ್ದು. ಸೊ ಅವ್ರೇನು ಮಾಡ್ತಾರೆ, ಅವ್ರ ಎಕ್ಸಿಂದ ಹರ್ಟ್ ಆಯಿತು. ಬಟ್ ಈಗಿರೋ ರಿಲೇಷನ್ಶಿಪ್ ಜೊತೆಗೆ ನಿಮ್ಮ ಜೊತೆಗೆ ಬಾಂಡಿಂಗ್ ಚೆನ್ನಾಗಿರಬೇಕು, ಪ್ರೀತಿಯಿಂದ ಇರಬೇಕು. ಒಂದು ಸ್ಟೆಪ್ ಬೈ ಸ್ಟೆಪ್ಪು ನಾವು ಡೈಲಿ ನಡ್ಕೊಂಡು ಹೋಗಬೇಕು ನೀಟಾಗಿ, ಪ್ರೀತಿಯಿಂದ. ಓಕೆ, ಒಳ್ಳೆ ಬಾಂಡಿಂಗಿಂದ. ಓಕೆ, ಸೊ ಈಗೇನಪ್ಪ ಅಂದರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಎಷ್ಟು ಚೆನ್ನಾಗಾಗಿದೆ ಅಂದರೆ, ಅವರಿಗೆ ಪ್ರೀತಿ ಅಂದ್ರೇನು, ಪ್ರೇಮ ಅಂದ್ರೇನು. ಓಕೆ, ಆ್ಯಂಡ್ ಹೀ ಈಸ್ ನಾಟ್ ಪ್ಲೇಯಿಂಗ್ ಬಾಯ್. ಓಕೆನಾ, ಅಥವಾ ಪ್ಲೇಯಿಂಗ್ ಗರ್ಲ್. ಓಕೆ, ಅಥವಾ ಏನಂದರೆ ಅವರು ಆಟ ಆಡೋವಂಥ ಹುಡುಗನೂ ಅಲ್ಲ ಅಥವಾ ಆಟ ಆಡೋವಂಥ ಹುಡುಗಿನೂ ಅಲ್ಲ. ಓಕೆ, ಇಲ್ಲಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲ ನೋಡ್ತಾ ಇರ್ತೀವಿ. ಸೊ ನಿಮ್ಮ ಅಪೋಸಿಟ್ ಯಾರಿದ್ದಾರೆ ನೀವೇ ಕನ್ಸಿಡರ್ ಮಾಡ್ಕೊಳ್ಳಿ ತಾನೆ. ಅವರು ಆಟ ಆಡೋವಂತಹ ಹುಡುಗಿನೂ ಅಲ್ಲ ಅಥವಾ ಆಟ ಆಡೋವಂಥ ಹುಡುಗನೂ ಅಲ್ಲ, ಮೆಚ್ಯೂರ್ಡ್ ಪರ್ಸನ್ನು. ಬಟ್ ಸಮ್ಟೈಮ್ಸ್ ಸಿಲಿಯಾಗಿ ಆಡ್ಬೋದು, ಅದು ನಾರ್ಮಲ್ ಅಲ್ವಾ. ಅವಾಗವಾಗ ಸಿಲಿಯಾಗಿ ಆಡೋದು, ಅದರಲ್ಲೂ ರಿಲೇಷನ್ಶಿಪ್ ಜೊತೆಗೆ ಯಾವಾಗ ನಿಮ್ಮ ಜೊತೆಗೆ ಇರ್ತಾರೆ ಅವರೊಂದು ಮಗು ಆಗಿಬಿಡ್ತಾರೆ. ಓಕೆ, ಮಗು ಥರ ಬಿಹೇವ್ ಮಾಡ್ತಾರೆ, ಚಿಕ್ಕ ಮಕ್ಕಳು ಥರ ಬಿಹೇವ್ ಮಾಡ್ತಾರೆ ಅಂತ ನಿಮಗೆ ಅನ್ನಿಸ್ತಾ ಇರತ್ತೆ. ಬಟ್ ಆ್ಯಕ್ಚುಲಾಗಿ ಅವರು ಇಂಟೆಲಿಜೆಂಟ್ ಪರ್ಸನ್, ಕ್ಲೆವರ್ ಪರ್ಸನ್. ಓಕೆ, ಅವರಿಗೆ ಇಂಟ್ಯೂಷನ್ ಕೂಡ ಸ್ಟ್ರಾಂಗ್ ಇದೆ. ಬಟ್ ಅವ್ರು ನೆಗೆಟಿವ್ ಆದಾಗ ಅವ್ರ ಇಂಟ್ಯೂಷನ್ ನೆಗೆಟಿವ್ ಆಗುತ್ತೆ. ಸೊ ಹಾಗಾಗಿ ಅವ್ರಿಗೂ ಕೂಡ ರೆಮಿಡಿ ಏನು, ಅವರು ಕೂಡ ಮೆಡಿಟೇಷನ್ ಮಾಡ್ಬೋದು. ಅವ್ರಿಗೆ ಒಮ್ಮೊಮ್ಮೆ ಹೆಂಗೆ ಅನ್ಸುತ್ತಂದರೆ ಈ ರಿಲೇಷನ್ಶಿಪ್ಪು ಬೇಡ, ಈ ಯಾವುದೇ ಮದುವೆನೂ ಬೇಡ, ಯಾವುದೇ ಸಂಬಂಧನೂ ಬೇಡ, ಯಾವುದೇ ಫ್ಯಾಮಿಲಿ ಬೇಡ, ಸುಮ್ಮನೆ ಎಲ್ಲ ಅದನ್ನು ಬಿಟ್ಟು ಹೋಗಿಬಿಟ್ಟು ಕೆರಿಯರ್ ಕಡೆ ಫೋಕಸ್ ಮಾಡಿಬಿಡೋಣ, ಈ ಥರ ಅನ್ನಿಸ್ತಾರೆ. ಯಾಕಂದರೆ ನೀವು ಎಮೋಷ್ನಲಿ ಒಬ್ರಿಗೊಬ್ರು ಹರ್ಟ್ ಮಾಡ್ಕೊಳ್ತಿರ್ತೀರ, ಆ ಕಾರಣದಿಂದ ಡೌನ್ ಆಗ್ತಾರೆ. ಸೊ ಇದು ಯಾಕೆ ಬೇಕು ರಿಲೇಷನ್ಶಿಪ್, ಯಾವ ಕರ್ಮಕ್ಕಾಗಿ ಬೇಕು? ಸೊ ಈ ಥರ ಎಲ್ಲ ನೆಗೆಟಿವ್ ಥಿಂಗ್ಸು, ಥಾಟ್ಸು ಅವರಲ್ಲೂ ಬರುತ್ತೆ. ಸೊ ಇದನ್ನೆಲ್ಲ ಬಿಟ್ಬಿಟ್ಟು ಕೆರಿಯರ್ ಕಡೆ ಗ್ರೋತ್ ಮಾಡ್ಕೊಂಡು ಹೋಗೋಣ, ಕೆರಿಯರ್ ಕಡೆ ಫೋಕಸ್ ಮಾಡ್ಕೊಂಡು ಹೋಗೋಣ ಅಂತ ಇರ್ತಾರೆ. ಬಟ್ ಅವ್ರ ಲೈಫಲ್ಲೂ ಕೆರಿಯರ್ ವೈಸು
ಸ್ಟ್ರಗಲ್ ಫೇಸ್ ಮಾಡ್ತಾ ಇದ್ದಾರೆ. ಅವ್ರು ಬಿಸ್ನೆಸ್ ಅವರು ಮಾಡ್ತಾ ಇರ್ಬೋದು, ಜಾಬರು ಮಾಡ್ತಾ ಇರ್ಬೋದು, ಅಲ್ಲೂ ಕೂಡ ಅವ್ರಿಗೆ ಚಾಲೆಂಜಸ್ ಇದೆ. ಆ ಚಾಲೆಂಜಸ್ನ ಅವ್ರು ಫೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ನಿಮ್ಮ ಜೊತೆಗೆ ಚಾಲೆಂಜಸ್ನ ಫೇಸ್ ಮಾಡೋಕ್ಕೆ ಅವ್ರ ಕೈಯಿಂದ ಆಗ್ತಾ ಇಲ್ಲ. ಯಾಕೆ? ಬಿಕಾಸ್ ಅವರು ಎಮೋಷ್ನಲ್ ಇದ್ದಾರೆ. ನಿಮ್ಗೆ ಹರ್ಟ್ ಆಗಬಾರ್ದು ಅಂತ ಅವರು ನೋಡ್ಕೊಳ್ತಾ ಇದ್ದಾರೆ. ಬಟ್ ಕಾರಣಾಂತರಗಳಿಂದ, ಅಂದರೆ ಈಗ ನೋಡಿ, ಕ್ರಿಯೆ ಹೇಗಿರುತ್ತೋ ಹಾಗೆ ಪ್ರತಿಕ್ರಿಯೆ ಇರುತ್ತೆ. ಸೊ ಇದು ನಿಮ್ಮ ಲೈಫಲ್ಲಿ ಮತ್ತು ನಿಮ್ಮ ಪಾರ್ಟ್ನರ್ನ ಲೈಫಲ್ಲಿ ನಡೀತಾ ಇರೋಂತಹ ಒಂದು ಎನರ್ಜೀಸು. ಸೊ ಇಬ್ಬರಿಗೂ ಗೈಡೆನ್ಸ್ ಏನು? ಇಬ್ಬರು ಮೆಡಿಟೇಷನ್ ಮಾಡಬೇಕು. ಸೊ ಅವ್ರಿಗೆ ಈಗ ನಿಮ್ಗೆ ಆಲ್ರೆಡಿ ಯಾವ್ಯಾವ ಗ್ರಹದ ಎನರ್ಜಿ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ ಹೇಳಿದೆ. ಇನ್ನು ಈ ವ್ಯಕ್ತಿಗೆ, ನಿಮ್ಮ ಪರ್ಸನ್ಗೆ ಸ್ಟ್ರಾಂಗ್ ಮಾಡ್ಕೊಳ್ಬೇಕಾಗಿರೋವಂಥದ್ದು ಶನಿ ರೆಮಿಡಿ ಮಾಡಬೇಕಾಗತ್ತೆ. ಓಕೆ, ಅವರು ಕೂಡ ಗುರು ಬಲ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಆಲ್ಸೋ ಸನ್ ಎನರ್ಜಿ ಮತ್ತು ಬುಧ ರೆಮಿಡಿ ಅವ್ರಿಗೂ ಸೇಮೇ ಬರ್ತಾ ಇದೆ ಆಲ್ಮೋಸ್ಟು. ಓಕೆ, ಅವ್ರಿಗೂ ಕೂಡ ಗುರುಬಲ ಕಮ್ಮಿ ಆಗಿದೆ. ಸೊ ಅವರೊಳಗೆ ಗುರುಬಲನ ಇನ್ಕ್ರೀಸ್ ಮಾಡ್ಕೋಬೇಕು. ಸೊ ನಿಮ್ಮ ಹಸ್ಬೆಂಡ್ ಆಗಿದ್ದರೆ ಸೊ ಅವರಿಗೆ ಗುರು ರೆಮಿಡಿ ಮಾಡೋಕ್ಕೆ ಹೇಳಿ, ಗುರು ಮಂತ್ರವನ್ನು ಚಾಂಟ್ ಮಾಡೋಕ್ಕೆ ಹೇಳಿ. ಪ್ರತಿ ಗುರುವಾರ ಗುರುಗಳ ಆಶ್ರಯ ಅಥವಾ ಆಶ್ರಮ ಅಂತ ಏನು ಬರುತ್ತೆ ಅಲ್ಲಿ ಹೋಗ್ಬೋದು, ಅಥವಾ ಮನೆಯಲ್ಲೇ ಕೂತ್ಕೊಂಡು ಗುರು ಮಂತ್ರವನ್ನು ಚಾಂಟ್ ಮಾಡ್ಬೋದು. ಓಕೆ, ಆ್ಯಂಡ್ ಯೆಲ್ಲೋ ಕಲರ್ ವೇರ್ ಮಾಡೋಕ್ಕೆ ಹೇಳಿ, ಗ್ರೀನ್ ಕಲರ್ ವೇರ್ ಮಾಡೋಕ್ಕೆ ಹೇಳಿ, ಕ್ರಿಸ್ಟಲ್ಸ್ನ ಯೂಸ್ ಮಾಡೋಕ್ಕೆ ಹೇಳಿ. ಓಕೆ, ಸೂಲೆಮಣಿ ಅಂತ ಒಂದು ಸ್ಟೋನ್ ಬರುತ್ತೆ. ಸೊ ಅದನ್ನು ವೇರ್ ಮಾಡೋಕ್ಕೆ ಹೇಳಿ, ಹೆಲ್ಪ್ ಆಗುತ್ತೆ. ಓಕೆ, ಆ್ಯಂಡ್ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಎನರ್ಜಿಗೆ ನೀವಿಬ್ಬರು ಬರಬೇಕು ಅಂತೇಳಿ ಯೂನಿವರ್ಸು ಗೈಡೆನ್ಸ್ ಮಾಡ್ತಾ ಇದ್ದಾರೆ. ಓಕೆ, ಇನ್ನು ಬೇರೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಸೊ ಇಬ್ಬರಿಗೂ ಹೀಲಿಂಗ್ ಅಗತ್ಯ ಇದೆ. ಹೀಲಿಂಗ್ ರಿಲೇಷನ್ಶಿಪ್ಪಲ್ಲಿ ನೀವು ಹಸ್ಬೆಂಡ್ ವೈಫ್ ಆಗಿದೆ, ಹೀಲಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ ಮತ್ತೆ. ಓಕೆ, ಇದು ಯಾಕೋ ಬಂದಿದೆ 1001. ಇದು ಮಿರರ್ ನಂಬರ್ ಅಂತ ಹೇಳ್ತೀವಿ, ಟ್ವಿನ್ ಫ್ಲೇಮ್ ಎನರ್ಜಿ ನಂಬರ್ ಅಂತ ಕೂಡ ಹೇಳ್ತೀವಿ. ಓಕೆ, ನಿಮಗೆ 1001 ಇದು ನಿಮಗೆ ಹೆಚ್ಚಾಗಿ ಏಂಜಲ್ ನಂಬರ್ ಕಾಣಿಸ್ತಾ ಇರ್ಬೋದು. ಇದರ ಅರ್ಥ ಒಂದು ಸೈಕಲ್ ಎಂಡಾಗಿ ಒಂದು ಸೈಕಲ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅರ್ಥ. ಸೊ ಅದಕ್ಕೋಸ್ಕರ ನೀವೀಗ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇರ್ಬೋದು, ಮೆಂಟಲಿ, ಎಮೋಷ್ನಲಿ, ಫಿಸಿಕಲ್ ವೈಸು. ನಿಮಗೆ ಹೆಲ್ತ್ ಇಶ್ಯೂಸ್ ಆಗ್ತಾ ಇರ್ಬೋದು, ಮೆಂಟಲಿ ಸ್ಟ್ರೆಸ್ ಆಗ್ತಾ ಇರ್ಬೋದು, ಎಮೋಷ್ನಲಿ ವೀಕ್ ಅನಿಸ್ಬೋದು, ಎಮೋಷ್ನಲಿ ಹರ್ಟ್ ಆಗ್ಬೋದು. ಸೊ ಈ ಥರ ಎಲ್ಲ ಆಗ್ತಾ ಇರುತ್ತೆ. ಅದಕ್ಕೆ ಕಾರಣ ಏನಂದರೆ ಒಂದು ನ್ಯೂ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಲ್ಲಿ ರೀಯೂನಿಯನ್ ಬರ್ತಾ ಇದೆ, ಪುನರ್ಮಿಲನ ಬರ್ತಾ ಇದೆ. ಸೊ ಯಾರೆಲ್ಲ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದಿರಿ, ಸೊ ಕಾಂಟ್ಯಾಕ್ಟ್ ಆಗೋ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಯಾರೆಲ್ಲ ಸಿಂಗಲ್ಸ್ ಇಲ್ಲಿ ನೋಡ್ತಾ ಇದ್ರಿ, ಸೊ ನಿಮಗೆ ನಿಮ್ಮ ಲೈಫಲ್ಲಿ ನಿಮ್ಮ ಸೋಲ್ಮೇಟ್ ಬರ್ತಾ ಇರೋಂತಹ ಒಂದು ಎನರ್ಜಿ ಬರ್ತಾ ಇದೆ. ಆ್ಯಂಡ್ ಯಾರೆಲ್ಲ ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿದ್ದೀರಿ, ಸೊ ನಿಮ್ಮ ಒಂದು ಟ್ವಿನ್ ಜೊತೆಗೆ ರೀಯೂನಿಯನ್ ಆಗುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಮಿಸ್ಟ್ರಿ ನಿಮ್ಮ ಲೈಫಲ್ಲಿ ನಡೀತಾ ಇದೆ. ಸೊ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಮಿಸ್ಟ್ರಿ ಇದೆ, ನಿಗೂಢ ಇದೆ. ಓಕೆ, ನಿಗೂಢತೆ ಇದೆ. ಆ ನಿಗೂಢತೆಯನ್ನು ನೀವು ಆ ನಿಗೂಢ ಏನು ಅನ್ನೋದು ತಿಳ್ಕೋಬೇಕು ಅಂತಂದರೆ ಸ್ವಲ್ಪ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ. ಓಕೆ, ಯಾಕಂದರೆ ನೀವು ಬಯಸೋದೊಂದು, ಡಿವೈನ್ ಬಯಸೋದೊಂದು, ಡೆಸ್ಟಿನಿ ಬಯಸೋದೊಂದು. ಸೊ ಹಾಗಾಗಿ ಕೆಲವೊಂದು ವಿಚಾರನ ಡಿವೈನ್ಗೆ ಬಿಟ್ಬಿಡೋದು ಒಳ್ಳೆಯದು, ಟೈಮಿಗೆ ಬಿಟ್ಬಿಡೋದು ಒಳ್ಳೆಯದು. ಡಿವೈನ್ ಟೈಮಿಗೆ ಯುವರ್ ವಿಶ್ ಕಮ್ ಟ್ರೂ ಅಂತ ಬರ್ತಾ ಇದೆ. ಸೊ ನೀವು ನಿಮ್ಮ ರಿಲೇಷನ್ಶಿಪ್ ವೈಸ್ ಏನಾದರೂ ವಿಶಸ್ಸನ್ನು ಬೇಡ್ಕೊಂಡಿದ್ರೆ ಅದು ವಿಶ್ ಕಮ್ ಟ್ರೂ ಆಗುವಂತಹ ಸಾಧ್ಯತೆ ಇದೆ ಇನ್ ಯುವರ್ ಫ್ಯೂಚರಲ್ಲಿ. ಓಕೆ, ನೋಡಿ, ಪಾಸ್ಟ್ ಮೂವ್ ಆನ್ ಮಾಡಿ ಅಂತ ಬರ್ತಾ ಇದೆ. ಆ್ಯಂಡ್ ಪಾಸ್ಟಲ್ಲಿ ನಡೆದಿರ್ತಕ್ಕಂಥ ಸಿಚುವೇಶನ್ ಇದೆ, ಅದು ರಿಲೀಸ್ ಮಾಡಿ ಅಂತ ಹೇಳಿಬಿಟ್ಟು ಇಲ್ಲಿ ಗೈಡೆನ್ಸ್ ಬರ್ತಾ ಇದೆ. ಆ್ಯಂಡ್ ಫ್ಯೂಚರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಯೂನಿವರ್ಸ್ ಏನು ಹೇಳ್ತಾ ಇದ್ದಾರೆ, ಅಟ್ ಪ್ರೆಸೆಂಟ್ ಲೀವ್ ಮಾಡಿ, ಅಟ್ ಪ್ರೆಸೆಂಟಲ್ಲಿ ನೀವು ಲೈಫನ್ನು ಲೀಡ್ ಮಾಡಿ, ಈ ಪ್ರೆಸೆಂಟ್ ಮೂಮೆಂಟನ್ನು ಬದುಕಿ ಅಂತ ಹೇಳ್ತಾ ಇದ್ದಾರೆ. ಪಾಸ್ಟ್ ಬಗ್ಗೆನೂ ಯೋಚನೆ ಮಾಡಿಕೊಂಡು ಫ್ಯೂಚರ್ ಬಗ್ಗೆನೂ ಯೋಚನೆ ಮಾಡಿಕೊಂಡು ಪ್ರೆಸೆಂಟ್ ಮೂಮೆಂಟ್ನ ನೀವು ಕಳ್ಕೊಳ್ತಾ ಇದ್ದೀರಾ. ಪ್ರೆಸೆಂಟ್ ಎನರ್ಜೀಸ್ನ, ಪ್ರೆಸೆಂಟ್ ಡೇಯನ್ನು ಕಳ್ಕೊಳ್ತಾ ಇದ್ದೀರಾ. ಸೊ ಮೊದಲನೇದಾಗಿ ಆ ಪ್ರೆಸೆಂಟ್ ಡೇನ ಜೀವಿಸೋದನ್ನು ಕಲೀರಿ, ಪಾಸ್ಟನ್ನು ಬಿಡಿ, ಫ್ಯೂಚರ್ ಬಗ್ಗೆನೂ ಯೋಚನೆ ಮಾಡೋದು ಬಿಡಿ ಅಂತ ಹೇಳಿ ಗೈಡೆನ್ಸ್ ಬರ್ತಾ ಇದೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಹ್ಯಾಪಿನೆಸ್ ಬರ್ತಾ ಇದೆ, ಸೆಲೆಬ್ರೇಷನ್ ಕೂಡ ಬರ್ತಾ ಇದೆ. ಓಕೆ, ನಿಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಆಗ್ಬೋದು ಅಥವಾ ಆ್ಯನಿವರ್ಸರಿ ಸೆಲೆಬ್ರೇಷನ್ ಬರ್ತಾ ಇದೆ. ಸೊ ಅದನ್ನು ಕಂಪ್ಲೀಟಾಗಿ ಎಂಜಾಯ್ ಮಾಡಿ, ಆ ಒಂದು ಮೂಮೆಂಟನ್ನು, ಹ್ಯಾಪಿನೆಸ್ಸನ್ನು ಫೀಲ್ ಮಾಡಿ. ಓಕೆ, ಆ ಒಂದು ಹ್ಯಾಪಿನೆಸ್ ಬರ್ತಾ ಇದೆ. ಹಾಗಾಗಿ ಈಗಲೇ ನೀವು ನಿಮ್ಮನ್ನು ರಿಕವರ್ ಮಾಡ್ಕೊಳ್ಳಿ ಅಂತೇಳಿ ಗೈಡೆನ್ಸ್ ಬರ್ತಾ ಇದೆ. ಆ್ಯಂಡ್ ಬಿ ಕೂಲ್ ಆ್ಯಂಡ್
ಡೂ ಯು ಬೆಸ್ಟ್ ಅಂತ ಓಕೆನಾ. ನಾನು ಆವಾಗಲೇ ಹೇಳಿದೆ ನಿಮ್ಮ ಒಳಗಿರುವಂತಹ ಕೋಪವನ್ನು ಕಮ್ಮಿ ಮಾಡ್ಕೊಳ್ಳಿ ತಣ್ಣಗಾಗಿ ಅಂತ. ಸೊ ಅದನ್ನೇ ಯೂನಿವರ್ಸ್ ಕೂಡ ಹೇಳ್ತಾ ಇದ್ದಾರೆ, ಬಿ ಕೂಲ್. ಓಕೆ, ಕೂಲಾಗಿರಿ, ಶಾಂತವಾಗಿರಿ. ಓಕೆ, ಆ್ಯಂಡ್ ನೀವೇನೇ ಒಂದು ನಿಮ್ಮ ರಿಲೇಷನ್ಶಿಪ್ಪನ್ನು ಹೀಲ್ ಮಾಡ್ಕೊಳ್ಳೋಕ್ಕೆ ಬೆಸ್ಟ್ ಮಾಡಿ. ಓಕೆ, ನೀವೇನೇ ಕ್ರಿಯೆಗಳನ್ನು ಮಾಡಿದ್ರು ಬೆಸ್ಟ್ ಮಾಡಿ. ಓಕೆ, ನಿಮ್ಮ ರಿಲೇಷನ್ಶಿಪ್ಪನ್ನು ಹೀಲ್ ಮಾಡ್ಕೊಳ್ಳೋಕ್ಕೆ ಏನೆಲ್ಲ ಬೇಕು. ಓಕೆ, ಅದೊಂದು ರೊಮ್ಯಾಂಟಿಕ್ ಎನರ್ಜಿನೂ ನೀವು ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಆ್ಯಂಡ್ ನೀವು ಔಟ್ ಆಫ್ ಹೊರಗಡೆನೂ ಹೋಗಿ ಅಲ್ಲೂ ಕೂಡ ಎಂಜಾಯ್ಮೆಂಟ್ ಮಾಡ್ಬೋದು. ನಿಮ್ಮ ಒಂದು ಪರ್ಸನ್ ಜೊತೆಗೆ ನೀವು ಹ್ಯಾಪಿ ಮೂಮೆಂಟನ್ನು ಕಳೀರಿ ಅಂತ. ಓಕೆ, ಪಾಸ್ಟಲ್ಲಿ ಆಗೋಗಿದೆ, ಫ್ಯೂಚರಲ್ಲಿ ಏನಾಗುತ್ತೋ ಅಂತ ಯೋಚನೆ ಮಾಡಿ ಕೂರೋದಕ್ಕಿಂತ ಅಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ನಿಮ್ಮ ಪರ್ಸನ್ ಜೊತೆಗೆ ಹ್ಯಾಪಿಯಾಗಿರೋದನ್ನು ಸ್ಟಾರ್ಟ್ ಮಾಡಿ ಅಂತ. ಏನೇ ಕ್ರಿಯೇಟ್ ಮಾಡಿದ್ರು ನಿಮ್ಮ ರಿಲೇಷನ್ಶಿಪ್ಪನ್ನು, ನಿಮ್ಮ ನಡುವೆ ಇರುವಂಥ ಬಾಂಡಿಂಗನ್ನು ಹೀಲ್ ಮಾಡ್ಕೊಳ್ಳೋಕ್ಕೆ, ಹ್ಯಾಪಿಯಾಗಿರೋಕ್ಕೆ ಏನು ಕೆಲಸ ಮಾಡ್ತೀರೋ ಅದನ್ನು ಬೆಸ್ಟ್ ಮಾಡಿ, ನಿಮ್ಮ ಕಡೆಯಿಂದ ಬೆಸ್ಟ್ ಮಾಡ್ಕೊಳ್ಳಿ ಅಂತ ಗೈಡೆನ್ಸ್ ಬರ್ತಾಯಿದೆ. ಆ್ಯಂಡ್ ನನ್ನ ಬಿಟ್ಟು ದೂರ ಹೋಗೋದಿರೋ ಐ ಮಿಸ್ ಯು ಅಂತೇಳಿ ಕೂಡ ಮೆಸೇಜಸ್ ಇದೆ. ಓಕೆ, ಪ್ರೊಟೆಕ್ಷನ್ ಫ್ರಮ್ ಡಿವೈನ್. ನೋಡಿ, ನಿಮ್ಮ ಮತ್ತು ನಿಮ್ಮ ರಿಲೇಷನ್ಶಿಪ್, ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ನ ಪ್ರತಿ ಏನೋ ಒಂದು ಪ್ರೊಟೆಕ್ಷನ್ ಫೀಲ್ ಇಲ್ಲ ಅಲ್ವಾ, ನಿಮಗೆ ಸೆಕ್ಯೂರಿಟಿ ಫೀಲ್ ಇರಲಿಲ್ಲ ಅನಿಸುತ್ತೆ ಅಲ್ವಾ. ಸೊ ನೀವು ಅದು ನಮ್ಮ ಒಂದು ರಿಲೇಷನ್ಶಿಪ್ ಸೆಕ್ಯೂರ್ ಆಗಿದೆಯಾ ಅಂತ ಕೇಳಿದ್ರೆ, ಸೊ ಖಂಡಿತವಾಗ್ಲೂ ಡಿವೈನಿಂದ ಪ್ರೊಟೆಕ್ಷನ್ ಇದೆ ನಿಮ್ಮ ರಿಲೇಷನ್ಶಿಪ್ಗೆ. ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ನ ಒಂದು ರಿಲೇಷನ್ಶಿಪ್ ಬಾಂಡಿಂಗ್ ಏನಿದೆ ಅದು ಪ್ರೊಟೆಕ್ಟೆಡ್ ಆಗಿದೆ, ಡಿವೈನಿಂದನೇ ಪ್ರೊಟೆಕ್ಟೆಡ್ ಆಗಿದೆ. ಓಕೆ, ಡಬಲ್ ಏಟ್ ಓಕೆ ಕಾಣಿಸ್ತಾ ಇದೆ. ಸೊ ಇದು ಕೂಡ ನೀವು ಇದು ಮಾಡ್ಬೋದು. ಆ್ಯಂಡ್ ಪ್ರೊಟೆಕ್ಷನ್ಗೋಸ್ಕರ ನೀವು ಈ ಏಂಜಲ್ ನಂಬರ್ನ ನಿಮ್ಮ ಲೆಫ್ಟ್ ಹ್ಯಾಂಡ್ ಮೇಲೆ ಬರ್ಕೋಬೋದು. ಓಕೆ, ನಮ್ಮ ರಿಲೇಷನ್ಶಿಪ್ಪು ಪ್ರೊಟೆಕ್ಟೆಡ್ ಆಗಿದೆ ಅಂತೇಳಿ ಕೂಡ ನೀವು ಚಾಂಟ್ ಮಾಡ್ಬೋದು. ಸೊ ಡೈಲಿ ಮಾಡಿ, ಎಲ್ಲಿವರೆಗೂ ಹೀಲಿಂಗ್ ಆಗೋವರೆಗೂ ಮಾಡ್ಬೋದು. ಓಕೆ, ಇನ್ನು ಕೆಲವರಿಗೆ ಸಿಲ್ವರ್ ಗಿಫ್ಟ್ ಬರ್ಬೋದು. ನಿಮ್ಮ ಪರ್ಸನ್ ನಿಮಗೆ ಅಥವಾ ನೀವು ನಿಮ್ಮ ಪರ್ಸನ್ಗೆ ಸಿಲ್ವರ್ ರಿಂಗನ್ನು ಗಿಫ್ಟಾಗಿ ಕೊಡ್ಬೋದು. ಸಿಲ್ವರ್ ರಿಂಗ್ ಅಥವಾ ಸಿಲ್ವರಿಂದು ಎನಿ ಗಿಫ್ಟ್ ನೀವು ಕೊಡಬಹುದು ಅಥವಾ ರಿಸೀವ್ ಮಾಡ್ಕೊಳ್ಬೋದು ಇನ್ ಫ್ಯೂಚರಲ್ಲಿ. ಓಕೆ, ನಿಮ್ಮ ಪರ್ಸನ್ ಐ ವಾಂಟ್ ಟು ಡ್ಯಾನ್ಸ್ ವಿತ್ ಯು ಅಂತ ಮೆಸೇಜ್ ಬರ್ತಾಯಿದೆ, ಅಥವಾ ನೀವು ಬಯಸ್ತಾ ಇರ್ಬೋದು. ಸೊ ಯಾವುದು ಅಂತ ಹೇಳಿ, ನೀವು ಬಯಸ್ತಾ ಇದ್ದೀರೋ ಅಥವಾ ನಿಮ್ಮ ಪರ್ಸನ್ ಕಡೆಯಿಂದನ ನೋಡಿ. ನೀವು ಮ್ಯೂಸಿಕ್ ಅಂದರೆ ಇಷ್ಟ ಅಂತ ಹೇಳಿದರೆ ಮೇ ಬಿ ನಿಮ್ಮ ಪರ್ಸನ್ಗೆ ಡ್ಯಾನ್ಸ್ ಅಂದರೆ ಇಷ್ಟ ಇರ್ಬೋದು. ಸೊ ನಿಮ್ಮ ಜೊತೆಗೆ ಸಮಯ ಕಳೆಯೋಕ್ಕೆ ಆಸೆ ಪಡ್ತಾ ಇದ್ದೀರಾ. ಸೊ ಆ ಒಂದು ಮೂಮೆಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ಅಂತೇಳಿ ಡಿವೈನ್ ಕೂಡ ಗೈಡೆನ್ಸ್ ಇದೆ. ಆ್ಯಂಡ್ ಇದು ನಿಮಗಾಗಿ ಬಂದಿರತಕ್ಕಂಥ ಗೈಡೆನ್ಸು. ಐ ಆಮ್ ಪವರ್ಫುಲ್ ಆ್ಯಂಡ್ ಕೆಪಬಲ್ ಆಫ್ ಸಕ್ಸಸ್. ಈ ಸ್ವಿಚ್ ವರ್ಡನ್ನು ನೀವು ಚಾಂಟ್ ಮಾಡ್ಬೋದು ಡೈಲಿ. ಓಕೆ, ಡೈಲಿ ಅರ್ಲಿ ಮಾರ್ನಿಂಗ್ ಎದ್ದಾಗ ಒಂದು 5 ನಿಮಿಷ, ರಾತ್ರಿ ಮಲಗೋಕ್ಕಿಂತ ಮುಂಚೆ 5 ನಿಮಿಷ ಚಾಂಟ್ ಮಾಡಿದ್ನ. ಓಕೆ, ಇದನ್ನು ಬೇಕಾದ್ರೆ ಪೇಪರ್ ವರ್ಕ್ ಕೂಡ ಮಾಡ್ಬೋದು. ಓಕೆ, ಸೊ ಇದಿಷ್ಟು ನಿಮಗೆ ಡಿವೈನ್ ಗೈಡೆನ್ಸ್ ಆಗಿತ್ತು, ನಿಮ್ಮ ಮತ್ತು ನಿಮ್ಮ ಪರ್ಸನ್ನ ಫೀಲಿಂಗ್ಸ್ ಆ್ಯಂಡ್ ಎನರ್ಜೀಸ್ ಆ್ಯಂಡ್ ಮೆಸೇಜಸ್ ಆಗಿತ್ತು. ಸೊ ಇದು ರೆಸೊನೇಟ್ ಆಯಿತಾ ಅಂತ ತಿಳಿಸಿ ನನಗೆ ಲೈಕ್ ಮಾಡೋದ್ರ ಮೂಲಕ ಎನರ್ಜಿನ ಕ್ಲೈಮ್ ಮಾಡ್ಕೊಳ್ಳಿ. ಡಿವೈನ್ ಗೈಡೆನ್ಸ್ ಆ್ಯಂಡ್ ಡಿವೈನ್ ರೆಮಿಡೀಸ್ನ ಕ್ಲೈಮ್ ಮಾಡ್ಕೊಳ್ಳಿ. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲೂ ಕೂಡ ಯೂನಿವರ್ಸಿಗೆ ನೀವು ಯಾರನ್ನು ಪ್ರೇಯರ್ ಮಾಡ್ತೀರಿ, ಯಾರನ್ನು ನಂಬ್ತೀರಿ ಅವರ ಹೆಸರನ್ನು ಹಾಕಿ ಥ್ಯಾಂಕ್ ಯು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಗಾಡ್ ಬ್ಲೆಸ್ ಯು.